ಮಲತಂದೆಯೊಬ್ಬರು 3 ವರ್ಷದ ಮಗುವಿಗೆ ಚಿತ್ರಹಿಂಸೆ ಕೊಟ್ಟಿ ಕ್ರೌರ್ಯ ಮೆರೆದಿರುವ ಘಟನೆಯೊಂದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಆ ಮಗು ಏನಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆ ಬಗ್ಗೆ ಅವರ ಫ್ಯಾಮಿಲಿ ಕುಟುಂಬಸ್ಥರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಅಂದರೆ ಆ ಮಗುವಿನ ಅಕ್ಕ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ಯಾವಾಗ ಈ ಘಟನೆ ಆಯಿತು ಮೇಡಮ್? ನಿಮ್ಮ ಗಮನಕ್ಕೆ ಹೆಂಗೆ ಬಂತು ಮೇಡಮ್? ನಮಗೆ 18 ಈದಿಂದ ನಮ್ಮಮ್ಮ ಮಗುಗೆ ಕರ್ಕೊಂಡು ಬಂದಿದ್ದಾರೆ. ಅಮ್ಮ ಫೋಟೋ ಕಳಿಸಿದ್ದಾರೆ, ಈ ಥರ ಮಾಡಿದ್ದಾರೆ ಮಗುಗೆ ಅಂತ. ಅವಾಗೆ ನಾವು ಹೋಗಿ ನಮ್ಮಮ್ಮಗೆ ಜಗಳ ಮಾಡಿದೆ. ನಮ್ಮಮ್ಮ ಏನು ಹೇಳ್ತಾರೆ, ಏನಿಲ್ಲ ಅಂತ. ಅದಕ್ಕೆ ನಾವು ಹೋಗಿ ಮಗುಗೆ ಕರ್ಕೊಂಡು ಬಂದುಬಿಟ್ಟು ಹಾಸ್ಪಿಟಲ್ಗೆ ಹೋಗಿ, ಇಲ್ಲ ಇದು ಪೊಲೀಸ್ ಕೇಸ್, ತುಂಬ ಅವ್ನು ಹೊಡೆದು ಸಿಗರೆಟ್ ಎಲ್ಲ ಇದು ಮಾಡಿ ಎಲ್ಲ ಹಚ್ಚಿ ಮಗುಗೆ ತುಂಬ ಹೊಡೆದಿದ್ದಾನೆ. ಅವನು ನಮಗೇನು ಹೊಡಿತಾ ಇದ್ದ ಅವನು. ಅದಕ್ಕೆ ನಾವು ಬಂದುಬಿಟ್ರು. ಆದರೆ ಚಿಕ್ಕ ಮಗು ಅಮ್ಮ ಅಂತ ಹಿಡ್ಕೊಂಡಿದ್ದಕ್ಕೆ ಅವನಿಗೆ ಕರ್ಕೊಂಡೋಗಿ ಆ ಥರ ಮಾಡಿ ವಾಪಸ್ ಕಳಿಸಿದ್ದಾರೆ. ನಮ್ಮಮ್ಮಗೆ ಏನಂದ್ರೆ ಹೇಳಿದ್ರೂ ನಮ್ಮಮ್ಮ ಏನು ಕಿವಿಗೆ ಇದು ಆಗ್ತಾಯಿಲ್ಲ. ಅವ್ನ ಗಂಡ ಬೇಕಂತೆ, ನಾವು ಬೇಡ ಅಂತೆ. ಮೇಡಮ್, ಅಂದರೆ ಮಗುಗೆ ಯಾವ ಕಾರಣಕ್ಕೆ ಹಲ್ಲೆ ಮಾಡಿರೋದು ಮೇಡಮ್? ಅವನು ಅಲ್ಕೊಂಡಿರ್ತಾನೆ ತಾನೆ, ಅವ್ರನ್ನಲ್ಲಿ ಹೆಣ್ಮಕ್ಳು ಅಲ್ಲದೆ ದಲಿಂದರಿ ಅವನದು ಎಲ್ಲ ಸೈಡ್ ಎಲ್ಲ ಹೋಗುತ್ತೆ ಅಂತ ಅದಕ್ಕೆ ಅವ್ನು ಹೊಡಿದ್ಕೊಂಡಿದ್ದಾನೆ. ಮೇಡಮ್, ಈ ಒಂದು ಅಂದರೆ ಇವರು ಅಜ್ಮತ್ ಏನಿದ್ರೆ ಅವರ ಹಿನ್ನೆಲೆ ಏನು ಮೇಡಮ್? ಈ ಒಂದು ಘಟನೆ ಆಗೋಕ್ಕೆ ರೀಸನ್ ಏನು? ಮತ್ತು ಈ ಮಗು ಯಾರದ್ದು ಮೇಡಮ್? ಏನು ಅವರು ನಮ್ಮ ನಾದ್ನಿಯವರು ಫಸ್ಟ್ ಮದುವೆ ಮಾಡಿ ಇವರು ಇಬ್ಬರು ಮಕ್ಕಳಿಗೆ ಹುಟ್ಟಿಸಿದ್ದಾನೆ. ತಿರ್ಗಾ ಸೆಕೆಂಡ್ ಮದುವೆ ಆಗಿ ಇನ್ನೊಂದು ಮಗು, ಈಗ ತಿರ್ಗಾ ಪ್ರೆಗ್ನೆಂಟ್ ಇರೋದು. 3ನೇ ಗಂಡ ಹತ್ರ ಈ ಮಕ್ಕಳಿಗೆ ಇಕ್ಕೊಳ್ತಾನೆ. ಅವನು ರೇಪ್ ಮಾಡೋಕ್ಕೆ ಹೋಗಿದ್ದಾನೆ. ಇವರಿಬ್ಬರು ಓಡೋಗಿ ಬಂದುಬಿಟ್ಟಿದ್ದಾರೆ. ಇನ್ನೊಂದು ಮಗುಗೆ 3 ವರ್ಷದ ಮಗುಗೆ ರೇಪ್ ಮಾಡೋಕ್ಕೆ ಹೋಗಿದ್ದಾನೆ. ಆ ಮಗುಗೆ ಮಾಡೋಕ್ಕಾಗಿಲ್ಲ. ಇದೆಲ್ಲ ಮೈಯೆಲ್ಲ ಕಚ್ಚಿ ಇನ್ಫೆಕ್ಷನ್ ಮಾಡಿಬಿಟ್ಟಿದ್ದಾನೆ. ಸಿಗರೇಟ್ ಎಲ್ಲ ಕಚ್ಚಿದ್ದಾನೆ. ಎಲ್ಲ ಅಲ್ಲೆಲ್ಲ ಇದು ಮಾಡಿ ಇನ್ಫೆಕ್ಷನ್ ಆಗಿದೆ. ಕೈ ಕಾಲೆಲ್ಲ ಹೊಡೆದು ಎಲ್ಲ ಮುರಿದಾಗ್ಬಿಟ್ಟಿದ್ದಾರೆ. ನೀವು ನೋಡುವಾಗ ಮಗುವಿನ ಕಂಡೀಷನ್ ಹೆಂಗಿತ್ತು ಮೇಡಮ್? ತುಂಬ ಡೇಂಜರ್ ಆಗಿತ್ತು. ನಿಮ್ಮ ಮಗುಗೆ ನೀವು 4 ದಿವಸ ಇಕ್ಕೊಳ್ಳಿ ಅಂತ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ರು. ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅವ್ರು ಆಸ್ಪತ್ರೆಗೆ ತಗೊಳ್ಲಿಲ್ಲ. ಏನೋ ಆಗಿದೆ ಅಂತ ಪೊಲೀಸ್ ಕೇಸ್ ಆಗಿದ್ದಕ್ಕೆ ನಾವು ಫೋನ್ ಮಾಡಿದ್ದಕ್ಕೆ ಇಲ್ಲ ನಾವು ಬರಲ್ಲ, ಏನು ಮಾಡ್ಕೊಳ್ಳಿ ಅಂತ ಹೇಳ್ತವ್ರೆ. ನಿಮ್ಮ ಮಲತಂದೆ ಅಥವಾ ತಾಯಿ ನಿಮ್ಮ ಮೇಲೆ ಏನಾದರೂ ಹಲ್ಲೆ ಮಾಡುವಂಥ, ಆ ಥರ ಬಲಾತ್ಕಾರ ಮಾಡುವಂಥ ಏನಾದರೂ ಆಯ್ತಾ ಅಂತ? ನಮ್ಮ ಮೇಲೇನು ಬರ್ತಾ ಇದ್ದವನು, ನಮಗೇನು ಹೊಡಿತಾ ಇದ್ದ. ನಾವು ನೋಡಿ ಸಾಕಾಯಿತು. ನಮ್ಮಮ್ಮಗೆ ಏನಂದ್ರೆ ಹೇಳಿದ್ರೆ ನಮ್ಮಮ್ಮ ಏನು ಕಿವಿನಲ್ಲಿ ಕೆಲಸ, ಅಯ್ಯೋ ಹೋಗಿ ನಾವು ಎಲ್ಲಿ ಹೋಗಬೇಕು ಇವಾಗ? ಆ ಮನೆಗೆ ಇರಬೇಕು, ನಮಗೆ ಯಾರಿಲ್ಲ, ನೀನು ಫಸ್ಟು ಕೇಳು, ಆ ಥರ ನಮ್ಮಮ್ಮ ಇಟ್ಕೊಂಡಿದ್ದೆ. ಆದರೆ ನಮಗೆ ಆಗ್ತಾ ಇಲ್ಲ ಇದ್ದರೆ ನಮಗೆ ಹೊಡೆದು ತುಂಬಾ ಇದು, ನಮ್ಮ ತಂಗಿಗೆ ತುಂಬಾ ಇದು ಮಾಡ್ತಾಯಿದ್ದೆ ಅಂತ ನಾವು ಬಂದುಬಿಟ್ರು. ನಮಗೆ ಇವಾಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಮ್ಮಮ್ಮ ಬಂದು ನನಗೆ ಸಾಯಿಸಾಕಿ ಅವನು ನಮ್ಮಮ್ಮ ನನಗೆ ಸಾಯಿಸ್ತಾರೆ ಅಂತ ಇದು ಕೊಡ್ತಾ ಇದ್ದಾರೆ. ಅವಿಷ್ಟು ಕುಟುಂಬಸ್ಥರು ಮಾಡ್ತಿರುವಂಥ ಆರೋಪ ಅಂದರೆ ಎಲ್ಲೋ ಒಂದು ಕಡೆ ಮಲತಂದೆ ಏನಿದ್ದಾನೆ ಆ ಮಗುವಿನ ಮೇಲೆ ಬಲಾತ್ಕಾರ ಮಾಡಲು ಯತ್ನಿಸಿರುವ ಆರೋಪವನ್ನು ಕುಟುಂಬಸ್ಥರು ಮಾಡಿರುವಂಥ, ಯಾವಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸೋ ಸಿಗರೇಟ್ನಿಂದ ಸುಟ್ಟು ಕ್ರೌರ್ಯ ಮೆರೆದಿರುವಂಥದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.